ಮೆಚುರಿಟಿ ಪ್ರಕ್ರಿಯೆ ಈಗ ಆರಂಭವಾಗಿದೆ. ಕೋರ್ಟ್ ಹಾಲ್ 57ರಲ್ಲಿ ಈ ಪ್ರಕ್ರಿಯೆ ನಡೀತಾ ಇದೆ ಅಂತೆ, 4ನೇ ಫ್ಲೋರ್ನಲ್ಲಿ. ಸೊ ಕೋರ್ಟ್ ಕಟಕಟೆಗೆ ಈಗ ದರ್ಶನ್ ಇರೋದು. ಶ್ಯೂರಿಟಿ ಪ್ರಕ್ರಿಯೆ ಈಗ ಆರಂಭವಾಗಿದೆ. ಕೇಳ್ತಾರೆ ಏನು ಎತ್ತ ಅಂತ ಹೇಳಿ ಎಲ್ಲ ಕೇಳಿದ ನಂತರ ಅದಕ್ಕೆ ಸಹಿಯನ್ನು ಮಾಡಿ ವಾಪಸ್ ಬರೋದು, ಅಷ್ಟೇ ಪ್ರೊಸೀಜರು. ಸೊ ಹಾಗಾಗಿ ಕೋರ್ಟ್ ಕಟಕಟೆಯಲ್ಲಿ ಈಗ ದರ್ಶನ್ ಇರೋದು. ದರ್ಶನ್ ಅವ್ರನ್ನ ಈಗಾಗಲೇ ನಿಮ್ಗೆ ತೋರಿಸ್ತಾ ಇದ್ವಿ. ಅವರು ಕೋರ್ಟ್ನಲ್ಲಿ ಬಂದಂಥ ಸಂದರ್ಭದಲ್ಲಿ ಲಿಫ್ಟ್ ಬಳಿ ಇರುವಂಥ ದೃಶ್ಯವನ್ನು ತೋರಿಸ್ತಾ ಇದ್ವಿ. ಈಗ ಶ್ಯೂರಿಟಿ ಪ್ರಕ್ರಿಯೆ ಆರಂಭವಾಗಿದೆ. ಸೊ ಈಗ ಕೋರ್ಟ್ ಹಾಲ್ 57ರಲ್ಲಿ ದರ್ಶನ್ ಅವರು ಇರೋದು. ಸೊ ಈಗ ಕೇವಲ ಇವರೊಬ್ಬರದೇ ಇದೆಯಾ, ಈಗ ಇನ್ನುಳಿದಂಥವ್ರದ್ದು ಕೂಡ ಈಗಲೇ ಆಗ್ಬಿಡುತ್ತಾ ಅವರದ್ದು ಪ್ರಕ್ರಿಯೆಗಳು ಏನು ಅಂತ ಹೇಳಿ, ಅವ್ರದ್ದು ಅಲ್ಲಿಂದನೇ ಆಗುತ್ತಾ ಜೈಲಿನಿಂದನೇ ಅಂತ ಹೇಳಿ ಆ ದೃಶ್ಯವನ್ನು ನೋಡ್ತಾ ಇದ್ರೆ, ಇದು ಕೋರ್ಟ್ನಲ್ಲಿ ದರ್ಶನ್ ಅವರು ಹಾಲಿಗೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಲಿಫ್ಟನ್ನು ಬಳಕೆಯನ್ನು ಮಾಡ್ಕೊಳ್ತಾ ಇದ್ದಂತಹ ಸಂದರ್ಭ. ನನ್ನ ಸಹೋದ್ಯೋಗಿ ಉಮೇಶ್ ಸಿಕ್ಕಿದ್ದಾರೆ. ಉಮೇಶ್, ಈಗ ಕೇವಲ ದರ್ಶನ್ ಅವರದ್ದು ಮಾತ್ರ ಇಲ್ಲಿ ಪ್ರೊಸೀಜರ್ ನಡೆಯುತ್ತಾ ಅಥವಾ ಇನ್ನುಳಿದಂಥ 6 ಆರೋಪಿಗಳದ್ದು ಕೂಡ ಇಲ್ಲೇ ಪ್ರೊಸೀಜರ್ ಆಗುತ್ತಾ? ಅರುಣ್, ಬೇರೆ ಯಾರದು ಆರೋಪಿಗಳದ್ದು ಇಲ್ಲಿ ಕರ್ಕೊ ಬರೋದಿಲ್ಲ. ಅವರೆಲ್ಲಾನು ಸಂಬಂಧಪಟ್ಟ ಜೈಲುಗಳಲ್ಲಿ ಏನಿದ್ದಾರೆ ಅಲ್ಲೇ ಅವ್ರ ಆರ್ಡರ್ ಕಾಪಿ, ಆದೇಶದ ಬಿಡುಗಡೆ ಆರ್ಡರ್ ಕಾಪಿ ಸಿಕ್ಕ ನಂತರದಲ್ಲಿ ಅಲ್ಲಿನ ಜೈಲಧಿಕಾರಿಗಳು ಈ ಏನು ಷರತ್ತುಗಳೇನಿದಾವೆ ಅದನ್ನೆಲ್ಲ ಇಲ್ಲಿ ಪೂರೈಕೆ ಮಾಡಿದ ನಂತರದಷ್ಟೇ ಆರ್ಡರ್ ಕಾಪಿ ಅವರಿಗೆ ಕೊಡುವಂತದ್ದು. ಯಾವಾಗ ಅವ್ರ ಇಮೇಲ್ ಮುಖಾಂತರ ಬಿಡುಗಡೆ ಆದೇಶದ ಪ್ರತಿ ಕೈ ಸಿಕ್ಕ ನಂತರದಲ್ಲಿ ಅಲ್ಲಿನ ಜೈಲಧಿಕಾರಿಗಳು ಅಲ್ಲಿ ಏನ್ ಪ್ರೊಸೀಜರ್ ಇರುತ್ತೆ ಅದನ್ನ ಮಾಡಿಸಿ, ಇಲ್ಲೇನು ಈಗ ಸೆಷನ್ಸ್ ಕೋರ್ಟ್ ನಲ್ಲಿ ನಟ ದರ್ಶನ್ ಏನೀಗ ಇಲ್ಲಿ ಬಂದು ಪ್ರೊಸೀಜರ್ ಮಾಡ್ತಿದ್ದಾರೆ. ಬಿಡುಗಡೆ ಬಾಂಡ್ ಆಗಿರ್ಬೋದು, ಶ್ಯೂರಿಟಿ ಅವರ ಸಹಿ ಆಗಿರ್ಬೋದು, ಎಲ್ಲವನ್ನೂ ಕೂಡ ಜೈಲಧಿಕಾರಿಗಳೇ ಮಾಡಿ ಅವರವ್ರನ್ನ ಅಲ್ಲೇ ಆ ಸಂಬಂಧಪಟ್ಟ ಜೈಲುಗಳಿಂದ ಬಿಡುಗಡೆ ಮಾಡ್ತಾರೆ. ದರ್ಶನ್ ಜೈಲಲ್ಲಿ ಇದು ಏನು ಆಸ್ಪತ್ರೆಯಲ್ಲಿ ಇದ್ರು, ಮಧ್ಯಂತರ ಜಾಮೀನು ಪಡೆದು ಕಳೆದ 1.5 ತಿಂಗಳಿಂದ ಆಸ್ಪತ್ರೆಯಲ್ಲಿ ಇದ್ರು ಅನ್ನೋ ಒಂದೇ ಕಾರಣಕ್ಕಾಗಿ, ಅವರು ಜೈಲಲ್ಲಿ ಇಲ್ಲ ಅನ್ನೋ ಒಂದೇ ಕಾರಣಕ್ಕಾಗಿ ಅವರನ್ನು ಇವತ್ತು ಇಲ್ಲಿ ಸೆಷನ್ಸ್ ಕೋರ್ಟ್ಗೆ ಕರೆಸಿರುವಂತದ್ದು. ಅದೇ ಒಂದು ಹೀಗಾಗಿ ಈಗ ಆ ಪ್ರಕ್ರಿಯೆ ಏನಿದೆ ಅದು ಪ್ರಾರಂಭ ಆಗಿದೆ. ಆ ಇಬ್ರು ಶ್ಯೂರಿಟಿಗಳು ಕೂಡ ಬಂದಿದ್ದಾರೆ. 1 ಲಕ್ಷ ಬಾಂಡ್ ಕೂಡ ಅದೆಲ್ಲ ಈಗಾಗಲೇ ಪೇಪರ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಪ್ರಕ್ರಿಯೆ ಕೂಡ ಮುಗಿಯುತ್ತೆ. ಮುಗಿದ ನಂತರದಲ್ಲಿ ನಟ ದರ್ಶನ್ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅದು ಪ್ರೊಸೀಜರ್ ಇಲ್ಲಿ ಇರುವಂತದ್ದು. ಆದ್ರೆ ಈಗ ಸದ್ಯಕ್ಕೆ ಏನು ಇಬ್ಬರು ಶ್ಯೂರಿಟಿಗಳ ಆಧಾರದ ಮೇಲೆ ಬಂದಿರುವಂತದ್ದು. ಅವ್ರಿಗೆ ನಡೆಯಕ್ಕಾಗೋದಿಲ್ಲ ಅಂತ ಏನು ಆಸ್ಪತ್ರೆಗೆ ಸೇರ್ಕೊಂಡಿದ್ರು. ಇವತ್ತು ಅದೇ ಕಾರಣಕ್ಕೆ ಇರಬೇಕು. ಸೆಷನ್ಸ್ ಕೋರ್ಟ್ ನ 3ನೇ ಫ್ಲೋರ್ ಏನ್ ಪಾರ್ಕಿಂಗ್ ಲಾಟ್ ಇದೆ ಅಲ್ಲಿ ತನಕ ಕೂಡ ಕಾರಲ್ಲೇ ಬಂದಿರುವಂತದ್ದು. ಅಲ್ಲಿ ಕಾರಲ್ಲೇ ಬಂದು ನೇರವಾಗಿ ಲಿಫ್ಟ್ ಮುಖಾಂತರ ಅವರು ಕೋರ್ಟ್ ನಂಬರ್ 57ಕ್ಕೆ ಬಂದ್ರು. 57ಗೆ ಇನ್ನೇನು ಸ್ವಲ್ಪ ದೂರ ಇದ್ದಂತ ವೇಳೆಯಲ್ಲಿ ಅವರು ತೀರಾ ಕುಂಟ್ಕೊಂಡೆ, ನೋವು ಪಟ್ಕೊಂಡೆ ಒಳಗಡೆ ಹೋಗಿದ್ದಂತ ದೃಶ್ಯಗಳು ಕೂಡ ಕಾಣಿಸಿದ್ವು. ಇನ್ನ ಅದೇ ಸಂದರ್ಭದಲ್ಲಿ ಅವರ ಆಪ್ತರು ಮತ್ತೆ ಕೆಲವೊಂದು ಬೌನ್ಸರ್ಗಳು ಕೂಡ ಇದ್ರು, ಅವ್ರ ಜೊತೆಗೆ ವಕೀಲರು ಕೂಡ ಇದ್ರು. ಅವರೆಲ್ಲರೂ ಕೂಡ ಈಗ ಕೋರ್ಟ್ ಒಳಗಡೆ ಹೋಗಿ ಈಗ ಏನು ಬೇಲ್ ಪೇಪರ್ಸ್ ಆ ಪ್ರೊಸೀಜರ್ ಏನಿದೆ, ಬಾಂಡ್ ಪೇಪರ್ ಷರತ್ತುಗಳು ಪೂರೈಸುವಂತದ್ದಾಗಿರ್ಬೋದು, 1 ಲಕ್ಷ ಬಾಂಡ್ ಆಗಿರ್ಬೋದು, ಇಬ್ಬರ ಶ್ಯೂರಿಟಿ ಆಗಿರ್ಬೋದು, ಅವ್ರನ್ನೆಲ್ಲಾನು ಕೂಡ ಈಗಾಗಲೇ ಸಿದ್ಧತೆ ಮಾಡ್ಕೊಂಡ್ ಬಂದಿರೋ ಕಾರಣಕ್ಕಾಗಿ ಅವೆಲ್ಲ ಮುಗಿದ ನಂತರದಲ್ಲಿ ಈಚೆ ಬರ್ತಾರೆ. ಈಚೆ ಬಂದ ನಂತರದಲ್ಲಿ ಅವ್ರ ಮನೆಗೆ ಹೋಗ್ತಾರಾ ಅಥವಾ ಮತ್ತೆ ಏನಾದ್ರು ಆಸ್ಪತ್ರೆಗೆ ಹೋಗ್ತಾರಾ ಅನ್ನೋದು ನೋಡ್ಬೇಕಾಗಿದೆ. ಅರುಣ್, ಓಕೆ, ಇಲ್ಲೆಲ್ಲೂ ನಡೀಲಿಲ್ವಾ ಅವ್ರ ಅಭಿಮಾನಿಗಳಿಂದ ಘೋಷಣೆಗಳು? ಅರುಣ್, ಅವರು ನೇರವಾಗಿ BJS ಆಸ್ಪತ್ರೆಯಿಂದ ಎಲ್ಲಿಗೆ ಬರ್ತಾರೆ ಅನ್ನೋದ್ರ ಬಗ್ಗೆ ಅಷ್ಟೊಂದು ಸ್ಪಷ್ಟತೆ ಇರಲಿಲ್ಲ. ಹಾಗಾಗಿ ಅಭಿಮಾನಿಗಳಿಗೆ ಅಷ್ಟೊಂದು ಮಾಹಿತಿ ಇರಲಿಲ್ಲ. ಮತ್ತೆ ಇವರು ಆ ಕಾರುಗಳಲ್ಲಿ, ಇನೋವಾ ಕಾರುಗಳು, ಬೇರೆ ಬೇರೆ ಕಾರಲ್ಲಿ ಬಂದಿರುವಂತದ್ದು. ಯಾರೋ ಅಭಿಮಾನಿಗಳು ಕೋರ್ಟ್ ಒಳಗಡೆ ಬರುವಂತ ಪ್ರಯತ್ನ ಮಾಡ್ಲಿಲ್ಲ. ಅದ್ರ ಬದಲಾಗಿ ಅವ್ರ ಆಪ್ತರೇನಿರ್ತಾರೆ, ಅವ್ರೆಲ್ಲೋದ್ರು ಜೊತೆಲಿರುವಂತ ಕೆಲ ಆಪ್ತರೇನಿರ್ತಾರೆ